Hi. Let us start a new chapter, some basic concepts of chemistry. I mean, the first chapter from physical chemistry. Okay. What is chemistry? Actually, chemistry deals with the matter. Matter andreno? Take a chalk piece. Chalk piece is also a matter. Take a duster. Duster is also a matter. Take a chair. Chair is also a matter. Mobile is also a matter. I mean, if you take a human body is also a matter. Window is also a matter. Board is also a matter. Then matter means it consists of some constituent particles, or it is made up of some constituent particles. For example, ನಮ್ಮ ಮನೇಲಿರ್ತಕ್ಕಂಥ ಸಾಲ್ಟ್, ಕಾಮನ್ ಸಾಲ್ಟ್, ಅಡುಗೆಗೆ ಬಳಸ್ತಕ್ಕಂಥ ಸಾಲ್ಟ್ ತೊಗೊಂಡ್ರೆ ದೆನ್ ಇಟ್ ಕಂಟೈನ್ಸ್ ಟು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಅಲ್ಲಿ ಎರಡಿದೆ, ಒಂದು ಸೋಡಿಯಂ ಇದೆ, ಇನ್ನೊಂದು ಕ್ಲೋರಿನ್ ಇದೆ. ಸೋಡಿಯಂ ಮತ್ತು ಕ್ಲೋರೈಡ್ ಎರಡು ಸೇರಿಕೊಂಡು ಸೋಡಿಯಂ ಕ್ಲೋರೈಡ್ ಆಗಿರೋದು. ದೆನ್ ಸೋಡಿಯಂ ಕ್ಲೋರೈಡ್ ಇಸ್ ಎ ಮ್ಯಾಟರ್, ಅದೊಂದು ಸಬ್ಸ್ಟೆನ್ಸ್. ಅದು ಈ ಮ್ಯಾಟರ್ನ ಡೀಲ್ ಮಾಡ್ತಕ್ಕಂಥ ಒಂದು ಬ್ರ್ಯಾಂಚೆ. ಏನು ಡೀಲ್ ಮಾಡುತ್ತೆ ಮ್ಯಾಟರ್ನ? ಅದರರ್ತಕ್ಕಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನು, ಏನೇನೆಲ್ಲ ಇದ್ದಾವೆ ಅದರಲ್ಲಿ ಅಂತ ಸ್ಟಡಿ ಮಾಡುತ್ತೆ ಅದು ಕೆಮಿಸ್ಟ್ರಿ. ಜೊತೆಗೆ ಎಷ್ಟೆಷ್ಟಿದೆ ಇದು ಕಾಂಪೋಸಿಷನ್ ಏನು, ವಾಟ್ ಇಸ್ ದ ರೇಷಿಯೋ ಅನ್ನೋದನ್ನ ಸ್ಟಡಿ ಮಾಡುತ್ತೆ ಯಾವುದು ಕೆಮಿಸ್ಟ್ರಿ. ಮತ್ತು ಅವುಗಳ ಮಧ್ಯೆ ಇಂಟ್ರಾಕ್ಷನ್ ಹೆಂಗಿದೆ, ವಾಟ್ ಟೈಪ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಸ್ ಏನಿರ್ತವೆ ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್ ಏನಿರ್ತವೆ ಅದರೊಳಗಡೆ ಅವುಗಳ ಮಧ್ಯೆ ಏನು ಇಂಟ್ರಾಕ್ಷನ್ ಇದೆ ಅಂತ ಸ್ಟಡಿ ಮಾಡೋದೇ ಏನಪ್ಪ ಅಂದರೆ ಕೆಮಿಸ್ಟ್ರಿ. Then chemistry deals with the matter. I mean it deals with the constituent particles present in matter and the composition of the matter and the interaction between the molecules or the interaction between the particles. ಇದನ್ನು ಡೀಲ್ ಮಾಡೋ ಬ್ರ್ಯಾಂಚ್ ಯಾವುದಪ್ಪ ಅಂತಂದರೆ ಕೆಮಿಸ್ಟ್ರಿ. ದೆನ್ ನಮ್ಮ ಡೈಲಿ ಲೈಫಲ್ಲಿ ಬಂದರೆ, ನಮ್ಮ ಡೈಲಿ ಲೈಫಲ್ಲಿ ಎಲ್ಲ ತಲೂ ನಮಗೆ ಕೆಮಿಸ್ಟ್ರಿ ಯೂಸ್ ಆಗ್ತದೆ, ಅಥವಾ ಕೆಮಿಸ್ಟ್ರಿದು ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಅಥವಾ ಇಟ್ ಪ್ಲೇಸ್ ಎ ರೋಲ್ ಇನ್ ಎವ್ರಿವೇರ್ ಇನ್ ಅವರ್ ಡೈಲಿ ಲೈಫ್. ಫಾರ್ ಎಕ್ಸಾಂಪಲ್, ನೀವೀಗ ಅಗ್ರಿಕಲ್ಚರ್ಗೆ ಹೋದರೆ ಫರ್ಟಿಲೈಸರ್ಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಏನಿಂದ? ಬೈ ಯೂಸಿಂಗ್ ಕೆಮಿಸ್ಟ್ರಿ ಪ್ರಿನ್ಸಿಪಲ್ಸ್. ಕೆಮಿಸ್ಟ್ರಿ ಅಂತಕ್ಕಂಥ ಪ್ರಿನ್ಸಿಪಲ್ಸ್ ನಾವು ಯೂಸ್ ಮಾಡಿಕೊಂಡೆ ಅವೆಲ್ಲ ಮಾಡ್ತಾ ತಯಾರಿಸಿರ್ತಕ್ಕಂಥದ್ದು. ಅಥವಾ ನಮ್ಮ ಬಾಡಿ ತೊಗೊಂಡ್ರೆ, ನಮ್ಮ ಬಾಡಿನಲ್ಲಿ ಏನೇನಿದೆ, ಅಗೇನ್ ನಮ್ಮ ಬಾಡಿನಲ್ಲಿ ಯಾವ ಥರ ಮೆಟಬಾಲಿಸಮ್ ಆಗ್ತದೋ, ಏನೆಲ್ಲ ರಿಯಾಕ್ಷನ್ಸ್ ಆಗ್ತಾ ಇದೆ ಅದನ್ನೆಲ್ಲ ಸ್ಟಡಿ ಮಾಡುತ್ತೆ ಯಾವುದು ಕೆಮಿಸ್ಟ್ರಿ. ಅಗೇನ್ ನೀವೇನಾದರೂ ಇವಾಗ ನಮ್ಮ ಡೈಲಿ ಲೈಫಲ್ಲೇ ಊಟ ಮಾಡ್ತೀವಿ, ಊಟ ತೊಗೊಂಡಾಗ ಅದೇ ಥರ ಒಳಗಡೆ ಏನೇನಾಗುತ್ತೆ, ಏನು ರಿಯಾಕ್ಷನ್ ಆಗುತ್ತೆ, ಎನರ್ಜಿ ಬಿಡುಗಡೆ ಆಗೋದು, ಅದೆಲ್ಲದನ್ನು ಸ್ಟಡಿ ಮಾಡುತ್ತೆ ಯಾವುದು ಕೆಮಿಸ್ಟ್ರಿ. ದೇರ್ಫೋರ್ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಬ್ರ್ಯಾಂಚ್ ಏನಪ್ಪ ಅಂತಂದರೆ ಇದು ನಮ್ಮ ಡೈಲಿ ಲೈಫಲ್ಲಿ ಒಂದು ಕೀ ರೋಲ್ನ ಪ್ಲೇ ಮಾಡುತ್ತೆ, ಅಥವಾ ಮೈನ್ ರೋಲ್ನ ಪ್ಲೇ ಮಾಡುತ್ತೆ ನಮ್ಮ ಜೀವನದಲ್ಲಿ. ಐ ಮೀನ್ ಇನ್ ಅವರ್ ಡೈಲಿ ಲೈಫ್. ಓಕೆ, ಆ್ಯಂಡ್ ದಿಸ್ ಈಸ್ ಅಬೌಟ್ ಕೆಮಿಸ್ಟ್ರಿ. ದೆನ್ ಮ್ಯಾಟರ್ ಬಂದರೆ ನೇಚರ್ ಆಫ್ ಮ್ಯಾಟರ್. ಮ್ಯಾಟರ್ ಬರೋಣ. ನೇಚರ್ ಆಫ್ ಮ್ಯಾಟರ್. ಇಫ್ ಯು ಕಮ್ ಟು ಮ್ಯಾಟರ್ ಅಂದ್ರೇನು? ಯಾವುದು ಒಂದು ವಸ್ತುಗೆ ಮಾಸ್ ಇದ್ದು ಜೊತೆಗೆ ಅದು ಒಂದು ಸ್ಪೇಸಲ್ಲಿ ಒಂದು ಜಾಗನ ಆಕ್ಯುಪೈ ಮಾಡ್ಕೋಬೇಕು ಅಂತ ಒಂದು ವಸ್ತುನ ಏನಂತೀವಿ ನಾವು ಮ್ಯಾಟರ್ ಅಂತೀವಿ. ನೀವು ಓದಿರ್ತೀರಿ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್ ಆರ್ ಇನ್ 10th, 9th, 8th, somewhere in science I think you all studied that matter means which has mass and occupies some space. ಯಾವುದಕ್ಕೆ ತೂಕ ಇದೆ ಜೊತೆಗೆ ಅದು ಒಂದಷ್ಟು ಜಾಗವನ್ನು ಆಕ್ಯುಪೈ ಮಾಡ್ಕೊಳುತ್ತೆ ಅಂಥದ್ದನ್ನ ನಾವೇನಂತೀವಿ ಮ್ಯಾಟರ್ ಅಂತೀವಿ. ಎಕ್ಸಾಂಪಲ್ ಬಂದರೆ ಈಗ ಚಾಕ್ ಪೀಸ್ ತಗೊಳ್ಳಿ, ಇದಕ್ಕೆ ತೂಕ ಇದೆ, ಜೊತೆಗೆ ನೋಡಿ ಸ್ಪೇಸಲ್ಲಿ ಒಂದಷ್ಟು ನೋಡಿ ಎಷ್ಟು ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ. ದೆನ್ ದಿಸ್ ಇಸ್ ಎ ಮ್ಯಾಟರ್. ನಾನು ಚಾಕ್ ಪೀಸ್ ಬಾಕ್ಸ್ ತೊಗೊತಾ ಇದ್ದೀನಿ, ಇದಕ್ಕೂ ಏನಿದೆ ತೂಕ ಇದೆ, ಜೊತೆಗೆ ಸ್ಪೇಸಲ್ಲಿ ಒಂದಷ್ಟು ಜಾಗವನ್ನು ಆಕ್ಯುಪೈ ಮಾಡ್ಕೊಂಡಿದೆ. ದೆನ್ ದಿಸ್ ಇಸ್ ಆಲ್ಸೋ ಎ ಮ್ಯಾಟರ್. ಈಗ ನಾನೇ ಮೈಸೆಲ್ಫ್, ನನಗೊಂದಷ್ಟು ತೂಕ ಇದೆ, ನಾನು ಸ್ಪೇಸಲ್ಲಿ ಒಂದಷ್ಟು ಜಾಗನ ಆಕ್ಯುಪೈ ಮಾಡ್ಕೊಂಡಿದ್ದೀನಿ, ದೆನ್ ಐ ಆಮ್ ಆಲ್ಸೋ ಎ ಮ್ಯಾಟರ್. ಮ್ಯಾಟರ್ ಅಂದರೆ ಏನಿಲ್ಲ, ಅದಕ್ಕೆ ಮಾಸ್ ಇರಬೇಕು, ಜೊತೆಗೆ ಸ್ಪೇಸಲ್ಲಿ ಒಂದಷ್ಟು ಜಾಗ ಆಕ್ಯುಪೈ ಮಾಡ್ಕೊಂಡಿರ್ಬೇಕು ಅಂತಂದೇನಂತೀವಿ ಮ್ಯಾಟರ್ ಅಂತ ಅಂತೀವಿ. ದೆನ್ ಮ್ಯಾಟರ್ನ
ಇಟ್ ಎಕ್ಸಿಸ್ಟ್ ಇನ್ 3 ಫಿಸಿಕಲ್ ಸ್ಟೇಟ್ಸ್. ಮ್ಯಾಟರ್ ಅಂತ ಬಂದರೆ ಅದು 3 ಫಿಸಿಕಲ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಆ 3 ಫಿಸಿಕಲ್ ಸ್ಟೇಟ್ ಯಾವುದಪ್ಪ ಅಂತಂದರೆ, ಒಂದು ಸಾಲಿಡ್ ಸ್ಟೇಟ್, ಆ್ಯಂಡ್ ಎರಡು ಒಂದು ಲಿಕ್ವಿಡ್ ಸ್ಟೇಟ್, ದೆನ್ ಮೂರನೇದು ಗ್ಯಾಸಿಯಸ್ ಸ್ಟೇಟ್. 3 ಸ್ಟೇಟಲ್ಲಿರುತ್ತೆ, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಈ 3 ಸ್ಟೇಟ್ನ ನೀವು ಒಂದೊಂದೇ ತಗೊಳ್ಳೋಣ. ಇವಾಗ ಸಾಲಿಡ್ ಸ್ಟೇಟ್ ಅಂದರೆ ಯಾವುದು ಸರ್? ಈ ಮ್ಯಾಟರ್ ಅನ್ನೋದು ಈ 3 ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ದೀಸ್ ಆರ್ ದ ಫಿಸಿಕಲ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಫಿಸಿಕಲ್ ಸ್ಟೇಟ್ಸ್ ಅಂತ ಕರಿತೀವಿ. ಈ 3ರಲ್ಲಿ ಫಸ್ಟ್ನೇ ತಗೊಳ್ಳೋಣ ನಾವು ಸಾಲಿಡ್ ಅಂತ ತಗೊಂಡ್ರೆ ಏನಿರುತ್ತೆ ಸರ್? ಫಾರ್ ಎಕ್ಸಾಂಪಲ್ ನಾನೊಂದು ರಫ್ ಫಿಗರ್ ಹಾಕೊತೀನಿ. Look at this picture and consider these as particles. Even a particles anta anಕೊಳ್ಳಿ. Then those particles are held together very tightly. ಆ ಪಾರ್ಟಿಕಲ್ಸು ಒಂದಕ್ಕೊಂದು ಗಟ್ಟಿಯಾಗಿ ಹಿಡ್ಕೊಂಡಿರ್ತವೆ. ಎಲ್ಲಿ? ಸಾಲಿಡ್ ಸ್ಟೇಟಲ್ಲಿ. ಜೊತೆಗೆ ದ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಇದೆಯಲ್ಲ, ಪಾರ್ಟಿಕಲ್ ಮಧ್ಯೆ ಸ್ಪೇಸ್ ಏನಿರುತ್ತೆ ಕಡಿಮೆ ಇರುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಸಾಲಿಡ್ ಸ್ಟೇಟ್ಸ್. ಸಾಲಿಡ್ ಸ್ಟೇಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಸಾಲಿಡ್ ಸ್ಟೇಟಲ್ಲಿ ಪಾರ್ಟಿಕಲ್ಸು ದೇ ಹೆಲ್ಡ್ ಟುಗೆದರ್ ವೆರಿ ಟೈಟ್ಲಿ, ಆರ್ ದೇ ಬೌಂಡ್ ಟುಗೆದರ್ ವೆರಿ ಟೈಟ್ಲಿ, ಆ್ಯಂಡ್ ದ ಸ್ಪೇಸಿಂಗ್ ಬಿಟ್ವೀನ್ ದ ಪಾರ್ಟಿಕಲ್ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಏನಿರುತ್ತೆ ಇಟ್ಸ್ ವೆರಿ ಲೆಸ್, ತುಂಬ ಕಡಿಮೆ ಇರುತ್ತೆ. ಜೊತೆಗೆ ಡ್ಯೂ ಟು ದ ಟೈಟ್ ಬೌಂಡಿಂಗ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ದೇ ಕೆನಾಟ್ ಮೂವ್ ಈಸಿಲಿ. ಒಂದು ಪಾರ್ಟಿಕಲ್ ಏನು, ಈಗ ಇಲ್ಲ ಯಾವುದೋ ಒಂದು ಪಾರ್ಟಿಕಲ್ ಇದೆ ಅಂದರೆ ಇದು ಈಸಿಯಾಗಿ ಮೂವ್ ಆಗೋಕ್ಕಾಗಲ್ಲ. ಅದು ಮೂವ್ ಆಗಬೇಕು ಅಂದರೆ ಏನು ಮಾಡಬೇಕು? ಇಟ್ ಹ್ಯಾಸ್ ಟು ಮೂವ್ ಅಲಾಂಗ್ ವಿತ್ ಆಲ್ ದ ಪಾರ್ಟಿಕಲ್ಸ್. ಎಲ್ಲ ಪಾರ್ಟಿಕಲ್ಸ್ ಜೊತೆ ಮೂವ್ ಆಗಬೇಕೆ ಹೊರತು ಒಂದೇ ಒಂದು ಪಾರ್ಟಿಕಲ್ ಈಸಿಯಾಗಿ ಮೂವ್ ಆಗೋಕ್ಕಾಗಲ್ಲ. ಆ್ಯಂಡ್ ದಟ್ ಸ್ಟೇಟ್ ಇಸ್ ಕಾಲ್ಡ್ ಏನಂತೀವಿ? ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟ್ ಮೀನ್ಸ್ here the particles held together very tightly and the spacing between the particles is very less and they cannot move easily. If they want to move, they move along with all the particles, and that is the nature of the solid state. ಇಲ್ಲಿ ಬಿಗಿಯಾಗಿ ಹಿಡ್ಕೊಂಡಿರ್ತವೆ ಪಾರ್ಟಿಕಲ್ಸ್ನ. ಬಿಗಿಯಾಗಿ ಹಿಡ್ಕೊಂಡಿರೋದ್ರಿಂದ ಅವು ಈಸಿಯಾಗಿ ಏನಾಗೋಕ್ಕಾಗಲ್ಲ, ಮೂವ್ ಆಗೋಕ್ಕಾಗಲ್ಲ. ಮೂವ್ ಆಗೋಕ್ಕಾಗ್ತಾಯಿಲ್ಲ ಅಂತಂದರೆ ದೆನ್ ಇವಾಗ ಇವು ಪಾರ್ಟಿಕಲ್ಸ್ ಟೈಟ್ ಆಗಿದ್ದಾವೆ ಅಂದಮೇಲೆ ದೆನ್ ದೇ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್. ಓಕೆ, ಡೆಫಿನೆಟ್ ವಾಲ್ಯೂಮ್ ಇರುತ್ತೆ. ಇವಾಗ ನೋಡಿ, ಇದು ಸಾಲಿಡ್ ಇದೆ, ಇವಾಗ ಇದಕ್ಕೊಂದು ಡೆಫಿನೆಟ್ ವಾಲ್ಯೂಮ್ ಇದೆ ಅಂದರೆ ಒಂದಷ್ಟು ಜಾಗವನ್ನು ಆಕ್ಯುಪೈ ಮಾಡ್ಕೊಂಡಿದೆ ದಟ್ ಇಸ್ ಕಾಲ್ಡ್ ವಾಲ್ಯೂಮ್. 3 ಡೈಮೆನ್ಷನ್ ತೊಗೊತೀವಿ, ವಾಲ್ಯೂಮ್ ಅಂತೀವಿ. ಆ್ಯಂಡ್ ಟೈಟಾಗಿ ಬಿಗಿಯಾಗಿ ಒಂದಕ್ಕೊಂದು ಹಿಡ್ಕೊಂಡು ಎಲ್ಲೂ ಫ್ರೀಯಾಗಿ ಮೂವ್ ಆಗೋಕ್ಕಾಗ್ತಾ ಇಲ್ಲ ಅಂದಮೇಲೆ ಅವಕ್ಕೊಂದು ಡೆಫಿನೆಟ್ ಶೇಪ್ ಇದೆ ನೋಡಿ. ಇಟ್ ಈಸ್ ಸಿಲಿಂಡ್ರಿಕಲ್ ಶೇಪ್ ಇದೆ. ಇದನ್ನು ತೊಗೊಂಡ್ರೆ ಕ್ಯೂಬಾಯ್ಡ್ ಶೇಪ್ ಇದೆ. ಕ್ಯೂಬಾಯ್ಡ್ ಅಂದರೆ ಗೊತ್ತಿದೆ ಅನ್ಕೊಂತೀನಿ, ಮ್ಯಾಥ್ಸಲ್ಲಿ ಓದಿರ್ತೀರ. ದೆನ್ ಇದನ್ನು ಬಂದರೂ ಅಷ್ಟೇ, ದಿಸ್ ಆಲ್ಸೋ ಎ ಕ್ಯೂಬಾಯ್ಡ್. ಕ್ಯೂಬೇ ಬೇರೆ, ಕ್ಯೂಬಾಯ್ಡೇ ಬೇರೆ. ಪ್ಲೀಸ್ ಡೋಂಟ್ ಕನ್ಫ್ಯೂಸ್. ಕ್ಯೂಬ್ ಮೀನ್ಸ್ ಲೆಂತ್, ಬ್ರೆಡ್ತ್, ಹೈಟ್ ದೇ ಆರ್ ಆಲ್ ಈಕ್ವಲ್, ಬಟ್ ಕ್ಯೂಬಾಯ್ಡ್ ಮೀನ್ಸ್ ದೇ ಆರ್ ಡಿಫ್ರೆಂಟ್. ಓಕೆ, ದೆನ್ ಟೈಟ್ ಬೌಂಡ್ ಆಗಿರೋದ್ರಿಂದ ದೇ ಡೆಫಿನೆಟ್ ಸಾಲಿಡ್ಸ್ ಬಂದರೆ ದೇ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್. They have definite volume and shape. ಡೆಫಿನೆಟ್ ವಾಲ್ಯೂಮ್ ಇದೆ, ಶೇಪು ಇದೆ. ಎಕ್ಸಾಂಪಲ್ಸ್ ಬಂದರೆ ನೀವೇನು ಬೇಕಾದ್ರೆ ಬರಿಬೋದು. ಪೆನ್ನು, ಚೇರು, ಪೆನ್ಸಿಲು, ರಬ್ಬರು, ಚಾಕ್ ಪೀಸು, ಟೇಬಲ್ಲು, ಕ್ಲಾಸ್ ರೂಮು, ಏನು ಬೇಕಾದ್ರೆ ಬರ್ಬೋದು. ದೇ ಆರ್ ಆಲ್ ಬಿಲಾಂಗ್ಸ್ ಟು ಸಾಲಿಡ್ ಸ್ಟೇಟ್. ದೆನ್ ಇಫ್ ಯು ಕಮ್ ಟು ಲಿಕ್ವಿಡ್, ಹಿಯರ್ ಆಲ್ಸೋ ಲಿಕ್ವಿಡಲ್ಲೂ ಅಷ್ಟೇ. ನೋಡಿ, ಲಿಕ್ವಿಡಲ್ಲೂ ದ ಮಾಲಿಕ್ಯೂಲ್ಸ್ ಆರ್ ಬೌಂಡೆಡ್ ಟೈಟ್ಲಿನೇ. ಇಲ್ಲೂ ಲಿಕ್ವಿಡ್ ಸ್ಟೇಟಲ್ಲೂ ಏನು ಪಾರ್ಟಿಕಲ್ಸ್ ಇರ್ತವೆ ಅವು ಟೈಟಾಗೆ ಬೌಂಡ್ ಆಗಿರ್ತವೆ. ಬಟ್ ದೇ ವೀಕ್ ಕಂಪೇರ್ ಟು ಸಾಲಿಡಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕಾಗಿ ಬೌಂಡ್ ಆಗಿರ್ತವೆ. ಬಟ್ ಇಲ್ಲೂ ಟೈಟಾಗೆ ಬೌಂಡ್ ಆಗಿರ್ತವೆ ಅಥವಾ ಟೈಟಾಗಿ ಹಿಡ್ಕೊಂಡಿರ್ತವೆ ಎಲ್ಲಿ? ಲಿಕ್ವಿಡ್ ಸ್ಟೇಟಲ್ಲೂ. ಆ್ಯಂಡ್ ಹಿಯರ್ ಆಲ್ಸೋ ದ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಇಸ್ ಅಗೇನ್ ಲೆಸ್, ಬಟ್ ಇಟ್ ಇಸ್ ವೆರಿ ಹೈ ಕಂಪೇರ್ ಟು ಸಾಲಿಡ್ ಸ್ಟೇಟ್. ಆ್ಯಂಡ್ ಹಿಯರ್ ಆಲ್ಸೋ ದ ಮಾಲಿಕ್ಯೂಲ್ಸ್ ಕೆನಾಟ್ ಮೂವ್ ಈಸಿಲಿ because they are tightly bounded and the intermolecular space is also less.
therefore they cannot move easily. If they want to move, again they have to move along with all the particles. Same picture. But compared to this, here boundness is slightly less compared to here, and the intermolecular spacing is high here compared to here, and again they cannot also move easily. Here also the particles cannot move easily. But if you come to liquid state, they have definite volume. You definite volume ಇದೆ, but they don't have definite shape. ವಾಲ್ಯೂಮ್ ಅಂತೂ ಡೆಫಿನೆಟ್ ವಾಲ್ಯೂಮ್ ಇದೆ, ಬಟ್ ಇವಕ್ಕೆ ಲಿಕ್ವಿಡಿಗೆ ನಾವು ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಯಾವ್ದಾರ ಶೇಪ್ ಕೊಡೋಕ್ಕಾಗುತ್ತಾ? ಬಟ್ ಇದನ್ನು ನೀವು ಬೇಕಾದ್ರೆ ಸಾಲಿಡ್ ತೊಗೊಂಡು ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ಬಟ್ ಅದೇ ಲಿಕ್ವಿಡ್ಗೆ ಡೆಫಿನೆಟ್ ಶೇಪ್ ಇಲ್ಲ, ಸೊ ನಾವು ಶೇಪ್ ಕೊಡೋಕ್ಕಾಗೋದಿಲ್ಲ. ಬಟ್ ಇಟ್ ಅಟೈನ್ಸ್ ದ ಶೇಪ್ ಆಫ್ ಎ ಕಂಟೈನರ್. ನೀವು ಯಾವ ಕಂಟೈನರ್ಗೆ ಹಾಕ್ತಿರೋ ಆ ಶೇಪನ್ನು ತೊಗೊಂಡಿದೆ. ಬಕೆಟ್ ಒಳಗೆ ಹಾಕಿದ್ರೆ ಬಕೆಟ್ ಶೇಪ್ ತಗೊಳುತ್ತೆ, ಮಗ್ ಒಳಗಡೆ ಹಾಕಿದ್ರೆ ಮಗ್ ಶೇಪ್ ತಗೊಳುತ್ತೆ, ಲೋಟದೊಳಗಡೆ ಹಾಕಿದ್ರೆ ಲೋಟದ ಶೇಪ್ ತಗೊಳುತ್ತೆ. ನೀವು ಯಾವ ಕಂಟೈನರ್ ಒಳಗಡೆ ಹಾಕ್ತಿರೋ ಆ ಕಂಟೈನರ್ದು ಶೇಪ್ ತಗೊಳುತ್ತೆ. ಅದು ಲಿಕ್ವಿಡ್. ಐ ಮೀನ್ ಲಿಕ್ವಿಡ್ ಹ್ಯಾಸ್ ಡೆಫಿನೆಟ್ ವಾಲ್ಯೂಮ್, ಬಟ್ they don't have definite shape, but they attain the shape of a container. Okay, then if you come to gaseous study bandre, here the particles are not bounded tightly. ಇಲ್ಲಿ ಪಾರ್ಟಿಕಲ್ಸ್ ಫ್ರೀ ಆಗಿರ್ತವೆ, ಟೈಟಾಗಿ ಬೌಂಡ್ ಆಗಿರೋದಿಲ್ಲ. ದ ಇಂಟರ್ ಪಾರ್ಟಿಕಲ್ ಸ್ಪೇಸ್, ಒಂದು ಪಾರ್ಟಿಕಲ್ ಮತ್ತು ಇನ್ನೊಂದು ಪಾರ್ಟಿಕಲ್ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಇದೆಯಲ್ಲ, ಅಂದರೆ ಇಸ್ ವೆರಿ ಲಾರ್ಜ್. ಒಂದಕ್ಕೊಂದು ಏನು ಕಾಂಟ್ಯಾಕ್ಟ್ ಇರಲ್ಲ, ಹೆಂಗೆ ಬೇಕಂಗಿರ್ತವೆ. ದಿಫೋರ್ ದೇ ಕ್ಯಾನ್ ಮೂವ್ ಈಸಿಲಿ. ಈ ಪಾರ್ಟಿಕಲ್ ಬೇಕಾದ್ರೆ ಹಿಂಗೆಲ್ಲೋ ಹೋಗ್ಬೋದು, ಇದೆಲ್ಲೋ ಹಿಂಗೆಲ್ಲೋ ಹೋಗ್ಬೋದು, ಇದೆಲ್ಲೋ ಹಿಂಗೆ ಹೋಗ್ಬೋದು. ಯಾವ ಪಾರ್ಟಿಕಲ್ ಯಾವ ಡೈರೆಕ್ಷನಲ್ಲಿ ಬೇಕಾದ್ರೂ ಮೂವ್ ಆಗ್ಬೋದು, ಬಿಕಾಸ್ ಅವುಗಳ ಮಧ್ಯ ಯಾವುದೇ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ. ಐ ಮೀನ್ ಅವೇನು ಟೈಟಾಗಿ ಬೌಂಡ್ ಆಗಿಲ್ಲ ಅಂದಮೇಲೆ ಈಗ ಸ್ಪೇಸಿಂಗ್ ಜಾಸ್ತಿ ಇದೆ ಅಂದಮೇಲೆ ಅವು ಈಸಿಯಾಗಿ ಮೂವ್ ಆಗ್ತವೆ. ದೇರ್ಫೋರ್ ಈ ಗ್ಯಾಸಿಯಸ್ ಏನಿದೆ, ದೇ ಡೋಂಟ್ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್ ಆ್ಯಂಡ್ ಆಲ್ಸೋ ಡೆಫಿನೆಟ್ ಶೇಪ್. ಅವು ಡೆಫಿನೆಟ್ ವಾಲ್ಯೂಮು ಇಲ್ಲ, ಡೆಫಿನೆಟ್ ಶೇಪು ಇಲ್ಲ. ಈಗ ಒಂದು 100 ಗ್ಯಾಸ್ ಮಾಲಿಕ್ಯೂಲ್ಸ್ ತೊಗೊಂಡು ಇಟ್ಕೊಳ್ಳಿ, ಈ ರೂಮ್ ಒಳಗಡೆ ತಗೊಂಡ್ರೆ ಈ ರೂಮ್ ತುಂಬ ಇಟ್ಕೊಳುತ್ತೆ, ಎಲ್ಲ ಕಡೆ ಆಕ್ಯುಪೈ ಮಾಡುತ್ತೆ. ಅದೇ 100 ಮಾಲಿಕ್ಯೂಲ್ಸ್ ಇಷ್ಟು ಜಾಗದಲ್ಲಿ ತೊಗೊಂಡ್ರೆ ಇಟ್ಕೊಳ್ಳಿ, ಅಷ್ಟರೊಳಗಡೆ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ದೇಫರ್ ಅವಕ್ಕೆ ಡೆಫಿನೆಟ್ ವಾಲ್ಯೂಮ್ ಅನ್ನೋದಿರಲ್ಲ. ಈ ರೂಮ್ ಒಳಗಡೆ ಹಾಕಿದ್ರೆ ರೂಮ್ ತುಂಬ ಹರಡ್ಕೊಳುತ್ತೆ. ಒಂದು ಸಣ್ಣ ಬಾಕ್ಸ್ ಒಳಗೆ ಹಾಕಿದ್ರೆ ಬಾಕ್ಸ್ ತುಂಬಾ ಹರಡ್ಕೊಳುತ್ತೆ. ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗನೇ ಆಕ್ಯುಪೈ ಮಾಡ್ಕೊತವೆ. ದೇಫರ್ ಅವಕ್ಕೆ ಡೆಫಿನೆಟ್ ವಾಲ್ಯೂಮ್ ಇಲ್ಲ. ಅದೇ ನೀವೇನಾರು ಒಂದು 10 ಲೀಟ್ರ್ ನೀರು ತಂದುಬಿಟ್ಟು ಇದ್ರೊಳಗೆ ಹಾಕ್ಬಿಟ್ರೆ ರೂಮ್ ತುಂಬ ಹರಡ್ಕೊಳುತ್ತಾ? ಇಲ್ಲ. ಒಂದು ಬಕೆಟ್ ಒಳಗಡೆ ಹಾಕಿದ್ರೆ ಬಕೆಟ್ ತುಂಬ ಹರಡ್ಕೊಳುತ್ತಾ? ಇಲ್ಲ. ಅಂದರೆ ಅವಕ್ಕೆ ಡೆಫಿನೆಟ್ ವಾಲ್ಯೂಮ್ ಇದೆ. ಸಾಲಿಡ್ಸ್ಗೂ ಅಷ್ಟೇ ಡೆಫಿನೆಟ್ ವಾಲ್ಯೂಮ್ ಇದೆ. ಅದೇ ಗ್ಯಾಸ್ಗೆ ಹಂಗಿಲ್ಲ. ಈ ಏನೋ ಒಂದು 100 ಮಾಲಿಕ್ಯೂಲ್ಸ್ ಗ್ಯಾಸ್ನ ತಂದುಬಿಟ್ಟು ಇದ್ರೊಳಗಡೆ ಬಿಟ್ಟರೆ ಈ ರೂಮ್ ತುಂಬ ಹರಡ್ಕೊಳುತ್ತೆ. ಅಂದರೆ ರೂಮ್ ಎಷ್ಟು ವಾಲ್ಯೂಮ್ ಅಷ್ಟೇ ವಾಲ್ಯೂಮ್ ಆಗುತ್ತೆ ಗ್ಯಾಸ್ದು. ಅದೇ 100 ಮಾಲಿಕ್ಯೂಲ್ಸ್ನ ಸಣ್ಣ ಬಾಕ್ಸ್ ಒಳಗಡೆ ಹಾಕಿದ್ರೆ ಆ ಬಾಕ್ಸ್ ಎಷ್ಟು ವಾಲ್ಯೂಮ್ ಇರುತ್ತೋ ಅಷ್ಟು ಮಾತ್ರ ಆಗುತ್ತೆ. ಅಂದರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇಲ್ಲ, ಅದು ವಾಲ್ಯೂಮ್ ಫಿಕ್ಸ್ ಇಲ್ಲ, ಅಥವಾ ವಾಲ್ಯೂಮ್ ಡೆಫಿನೇಟ್ ಇಲ್ಲ. ದೇರ್ಫೋರ್ ಗ್ಯಾಸಸ್ಗೆ ಡೆಫಿನೆಟ್ ವಾಲ್ಯೂಮು ಇಲ್ಲ, ಜೊತೆಗೆ ಡೆಫಿನೆಟ್ ಶೇಪು ಇಲ್ಲ. ಬಟ್ ಇಫ್ ಯು ಕಮ್ ಟು ಸಾಲಿಡ್ಸ್, ದೇ ಹ್ಯಾವ್ definite volume and also definite shape. If you come to liquids, they don't have a definite shape, but they have a definite volume and they attain the shape of a container. But if you come to gaseous, they don't have both volume also, definite volume also, definite shape also. And in solid state, the particles are held together very tightly, and the spacing between the particles is very less, and they cannot move easily. And here in liquid state also, they are also bounded very tightly, but when compared to solid, it is weak, and the spacing between these also less. But when compared to solid, it is high, and they can also move. I mean, they cannot also move easily. But if you come to gaseous state, they don't bond tightly, and they are free in nature, and the spacing between the particles is also more, and they can move freely throughout the container ಮುಖಾಂತರ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. and these are the 3 physical states of a matter. Okay, then and these 3 are interconvertible. ಒಂದಕ್ಕೊಂದು ಕನ್ವರ್ಟ್ ಮಾಡ್ಬೋದು ನಾವು. ಸಾಲಿಡ್ ಇದನ್ನ ಲಿಕ್ವಿಡ್ ಮಾಡ್ಬೋದು, ಲಿಕ್ವಿಡ್ ಇದನ್ನ ಗ್ಯಾಸ್ ಮಾಡ್ಬೋದು, ಅಥವಾ ಗ್ಯಾಸ್ ಇದನ್ನ ಲಿಕ್ವಿಡ್ ಮಾಡ್ಬೋದು, ಲಿಕ್ವಿಡ್ ಇದನ್ನ ಸಾಲಿಡ್ ಮಾಡ್ಬೋದು. ಐ ಮೀನ್ ಆಲ್ ದ 3 physical states of a matter are interconvertible. ಐ ಮೀನ್ ಸಾಲಿಡ್ ಇದನ್ನ ಲಿಕ್ವಿಡ್ ಮಾಡ್ಬೋದು, ಲಿಕ್ವಿಡ್ ಇರೋದನ್ನ ಗ್ಯಾಸ್ ಮಾಡ್ಬೋದು.
ಅಗೇನ್ ಗ್ಯಾಸ್ ಇರೋದನ್ನ ಲಿಕ್ವಿಡ್ ಮಾಡ್ಬೋದು, ಲಿಕ್ವಿಡ್ ಇರೋದನ್ನ ಸಾಲಿಡ್ ಮಾಡ್ಬೋದು. ವಿ ಹ್ಯಾವ್ ಎ ಚಾನ್ಸ್ ಟು ಇಂಟರ್ ಕನ್ವರ್ಟ್ ಆಲ್ ದೀಸ್ ತ್ರೀ. ಹೌ? ಇಫ್ ವಿ ಈಟ್ ಸಾಲಿಡ್ನ ಹೀಟ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ನ ಒನ್ಸ್ ಅಗೇನ್ ಇಫ್ ಈಟ್ ದೆನ್ ದೇ ಕನ್ವರ್ಟ್ ಇಂಟು ಗ್ಯಾಸ್. ಐ ಮೀನ್ ವೇಪರ್ ಸ್ಟೇಟ್ ಹೋಗ್ತದೆ, ಗ್ಯಾಸ್ ಸ್ಟೇಟ್ ಬರುತ್ತೆ. ಅದೇ ಗ್ಯಾಸ್ನ ನೀವು ಕೂಲ್ ಮಾಡಿದ್ರೆ that is converted into liquid. If you cool the liquid, then that is converted into solid. In this way we can interconvert all these three. Okay, then matter is classified into two types. ಇವು ಫಿಸಿಕಲ್ ಸ್ಟೇಟ್ಸ್. ಇದು ಕ್ಲಾಸಿಫಿಕೇಶನ್ ಅಲ್ಲ, ಇದು ಫಿಸಿಕಲ್ ಸ್ಟೇಟ್ಸ್. ಅಂದರೆ ಮೂರು ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ ಅಂತ. ಬಟ್ ನಾನೀಗ ಮಾತಾಡೋದು ಕ್ಲಾಸಿಫಿಕೇಶನ್ ಆಫ್ ಎ ಮ್ಯಾಟರ್. Classification of matter. Matter is classified into two types. ಎರಡು ಟೈಪ್ ಕ್ಲಾಸಿಫೈ ಮಾಡ್ತಾರೆ. ಒಂದು ಪ್ಯೂರ್ ಸಬ್ಸ್ಟೆನ್ಸ್, one is pure substance and second one is mixture. There are two types in matter. One is pure substance and another one is a mixture. Take first one. Sir, pure substance andre ಏನು sir? Pure substance means it is made up of only one component. ಒಂದು ಕಾಂಪೊನೆಂಟ್ ಇಂದ ಆಗಿರುತ್ತೆ ವಿತ್ ಎ ಡೆಫಿನೇಟ್ ಅಥವಾ ಫಿಕ್ಸ್ಡ್ ಕಾಂಪೋಸಿಷನ್. ಫಿಕ್ಸ್ಡ್ ಕಾಂಪೋಸಿಷನ್ ಇಂದ ಒಂದೇ ಒಂದು ಕಾಂಪೊನೆಂಟ್ ಇಂದ ಆಗಿರುತ್ತೆ. ಸರ್ ಹೆಂಗೆ ಸರ್? ಒಂದು ಎಕ್ಸಾಂಪಲ್ ಕೊಡಿ. ಐರನ್ ತಗೋಣ. ಐರನ್ನ ತಗೊಂಡ್ರೆ ಆ ಐರನ್ನು ಆಗಿರ್ತಕ್ಕಂಥದ್ದು ಐರನ್ ಆಟಮ್ಗಳಿಂದ ಮಾತ್ರ. ಎಫ್ ಇ ಇಸ್ ಎ ಸಿಂಬಲ್ ಆಫ್ ಐರನ್. ಆ ಎಫ್ ಇ ಆಟಮ್ಗಳಿಂದ ಮಾತ್ರ ಆಗಿರುತ್ತೆ ಯಾವುದು? ಐರನ್. ಫಾರ್ ಒಂದೇ ಒಂದು ಕಾಂಪೋನೆಂಟಿಂದ ಆಗಿದೆ ಯಾವುದು? ಐರನ್ನು ವಿತ್ ಫಿಕ್ಸ್ಡ್ ಕಾಂಪೋಸಿಷನ್ ಅಂತ ಬಂದರೆ, ಫಾರ್ ಎಕ್ಸಾಂಪಲ್ ನಾನು ವಾಟರ್ ತಗೋತೀನಿ. ಐ ಆಮ್ ಚೂಸಿಂಗ್ ವಾಟರ್. ಈ ವಾಟರ್ನ ಸಬ್ಸ್ಟೆನ್ಸು H2O ಅನ್ನೋ ಕಾಂಪೋನೆಂಟಿಂದ ಮಾತ್ರ ಆಗಿರುತ್ತೆ. ಅದರಲ್ಲಿ ಯಾವುದೇ ಮಿಕ್ಸ್ಚರ್ ಇರೋದಿಲ್ಲ. H2O ಅನ್ನೋದು ಒಂದು ಕಾಂಪೋನೆಂಟು. H2O ಅನ್ನೋ ಒಂದು ಕಾಂಪೋನೆಂಟಿಂದ ಆಗಿರ್ತಕ್ಕಂಥದ್ದೇನಪ್ಪ ಅಂದರೆ ವಾಟರು. ದೇರ್ಫೋರ್ ವಾಟರ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕಾಂಪೋನೆಂಟ್ ವಿತ್ ಡೆಫಿನೇಟ್ ಅಥವಾ ಫಿಕ್ಸ್ಡ್ ಕಾಂಪೋಸಿಷನ್. ಅಂದರೆ ನೋಡಿ ಇಲ್ಲಿರುತ್ತೆ, ಎರಡು H ಜೊತೆಗೆ ಒಂದು ಆಕ್ಸಿಜನ್ ಸೇರಿಕೊಂಡಿರುತ್ತೆ. ಅರ್ಥ ಆಗ್ತಾ ಇದೆ ಅನ್ಕೊತೀನಿ. ಆ್ಯಂಡ್ ದಿಸ್ ಇಸ್ ದ ರೇಷಿಯೋ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಒಂದು H ಜೊತೆಗೆ ಅಥವಾ ಎರಡು H ಜೊತೆಗೆ ಒಂದು ಆಕ್ಸಿಜನ್ ಸೇರಿಕೊಂಡು H2O ಆಗಿರುತ್ತೆ. ಐ ಮೀನ್ ಈ ಫಿಕ್ಸ್ಡ್ ಕಾಂಪೋಸಿಷನ್ನಿಂದ ಒಂದು ಕಾಂಪೋನೆಂಟು ಆಗಿದೆ. ಫಾರ್ ಆ ಕಾಂಪೋನೆಂಟಿಂದ ಆದಂತಹ ಒಂದು ಸಬ್ಸ್ಟೆನ್ಸ್ ಏನಂತೀವಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂತೀವಿ. ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಅದು ಒಂದೇ ಒಂದು ಕಾಂಪೋನೆಂಟಿಂದ ಆಗಿರುತ್ತೆ. ಸರ್ ಇಲ್ಲೆಲ್ಲಿ ಸರ್ ಒಂದೇ ಒಂದು ಕಾಂಪೋನೆಂಟು? H2O ಇಸ್ ಎ ಸಿಂಗಲ್ ಕಾಂಪೋನೆಂಟ್. ಸರ್ ಎರಡಿದೆಯಲ್ಲ, ಎರಡಿದೆ ಅಂತಂದರೆ ಎರಡೂ ಸೇರಿಕೊಂಡು ಆಲ್ರೆಡಿ ಒಂದು ಕಾಂಪೋನೆಂಟ್ ಆಗಿಬಿಟ್ಟಿದೆ. ಅವನು ಈಸಿಯಾಗಿ ಸಪ್ರೇಟ್ ಮಾಡೋಕ್ಕಾಗಲ್ಲ. H ಮತ್ತು ಓನ ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ ನಾವು. ಆ H2O ಅನ್ನೋದು ಇವಾಗ ಒಂದು ಕಾಂಪೋನೆಂಟು. ಅದ್ರ ಜೊತೆ ನೀವೇನಾದ್ರು ಫಾರ್ ಎಕ್ಸಾಂಪಲ್ ಸಾಲ್ಟ್ ಹಾಕ್ಬಿಟ್ರೆ ಅನ್ಕೊಳ್ಳಿ. ಈಗ H2O ಜೊತೆಗೆ ಸಾಲ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ದೀರಾ ಅಂತಂದರೆ ದೆನ್ ದಟ್ ಇಸ್ ನಾಟ್ ಎ ಸಿಂಗಲ್ ಕಾಂಪೋನೆಂಟ್. ಯಾಕೆ ಸಿಂಗಲ್ ಕಾಂಪೋನೆಂಟ್ ಅಲ್ಲ? ಇವೆರಡನ್ನೂ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು ನಾವು ಬೈ ಸಿಂಪಲ್ ಮೆಥಡ್ಸ್. ನೀವು ಎವಾಪರೇಟ್ ಮಾಡಿಬಿಟ್ರೆ ಸಾಕು, ವಾಟ್ರಲ್ಲಿ ಆವೇ ಆಗುತ್ತೆ, ಸಾಲ್ಟೆಲ್ಲ ಕೆಳಗಡೆ ಉಳ್ಕೊಳುತ್ತೆ. ಅದು ಸಿಂಗಲ್ ಕಾಂಪೋನೆಂಟ್ ಆಗಲಿಲ್ಲ. ಅದೇ ವಾಟರ್ನ ತಗೊಬಿಟ್ಟು ನಾವು H ಮತ್ತು ಆಕ್ಸಿಜನ್ ಸಪ್ರೇಟ್ ಮಾಡೋಕ್ಕಾಗುತ್ತೆ ಎವಾಪರೇಷನ್ ಮಾಡಿ? ಆಗೋದಿಲ್ಲ. ಕೆನಾಟ್ ಸಪ್ರೇಟ್ H ಆ್ಯಂಡ್ O. ಈಗ ನೀರು ಮನೇಲಿ ನೀರು ತೊಗೊಬಿಡಿ, ಒಂದು ಬೌಲ್ ಒಳಗಡೆ ಇಡಿ, ಕಾಯಿಸ್ಬಿಟ್ಟು H ಓನು ಸಪ್ರೇಟ್ ಮಾಡೋಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್? ನೋ. ಅದೇ ನೀವೇನಾದರೂ ಇವಾಗ ಅದರೊಳಗಡೆ ಸಾಲ್ಟೋ ಶುಗರ್ ಹಾಕಿದರೆ ಎವಾಪರೇಷನ್ ಮಾಡಿ ನೀವು ನೀರು ಕಾಯಿಸಿದ್ರೆ ನೀರೆಲ್ಲ ಆವೇ ಆಗುತ್ತೆ, ಸಾಲ್ಟ್ ಅಲ್ಲೇ ಉಳ್ಕೊಂಡಿರುತ್ತೆ. ಯು ಕ್ಯಾನ್ ಸಪ್ರೇಟ್. ಅಥವಾ ಏನಾದ್ರು ಬೇರೆದು ಮಿಕ್ಸ್ ಮಾಡಿದ್ರೆ ಫಿಲ್ಟ್ರ್ ಮಾಡಿ ಸಪ್ರೇಟ್ ಮಾಡ್ಬೋದು. ಬಟ್ H2Oನಲ್ಲಿ H ಮತ್ತು ಓನ ಫಿಲ್ಟರ್ ಈ ಥರದ್ದೆಲ್ಲ ಏನಾದ್ರು ಮಾಡಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ದೇರ್ಫೋರ್ ಇಟ್ಸ್ ಎ ಸಿಂಗಲ್ ಕಾಂಪೋನೆಂಟ್. H2O ಅನ್ನೋದೇ ಒಂದು ಸಿಂಗಲ್ ಕಾಂಪೋನೆಂಟು, ಐರನ್ ಅನ್ನೋದೇ ಒಂದು ಸಿಂಗಲ್ ಕಾಂಪೋನೆಂಟು, ಕಾಪರ್ ಅನ್ನೋದೇ ಒಂದು ಸಿಂಗಲ್ ಕಾಂಪೋನೆಂಟು, ಅಲ್ಯೂಮಿನಿಯಂ ಅನ್ನೋದೇ ಒಂದು ಸಿಂಗಲ್ ಕಾಂಪೋನೆಂಟು, ಹೈಡ್ರೋಜನ್ ಅನ್ನೋದೇ ಒಂದು ಸಿಂಗಲ್ ಕಾಂಪೋನೆಂಟು, ಆಕ್ಸಿಜನ್ ಅನ್ನೋದೇ ಒಂದು ಸಿಂಗಲ್ ಕಾಂಪೋನೆಂಟು. ಈ ಥರ ಸಿಂಗಲ್ ಕಾಂಪೋನೆಂಟಿಂದ ಡೆಫಿನೆಟ್ ಫಿಕ್ಸ್ಡ್ ಕಾಂಪೋಸಿಷನಲ್ಲಿ ಸಿಂಗಲ್ ಕಾಂಪೋನೆಂಟಿಂದ ಫಿಕ್ಸ್ಡ್ ಕಾಂಪೋಸಿಷನಲ್ಲಿ ಆದಂತಹ ಸಬ್ಸ್ಟೆನ್ಸ್ನ ನಾವೇನಂತೀವಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂತೀವಿ. ಐ ಮೀನ್ ಪ್ಯೂರ್ ಸಬ್ಸ್ಟೆನ್ಸ್ ಮೀನ್ಸ್ ದೇ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಕಾಂಪೋನೆಂಟ್ ವಿತ್ ಎ ಫಿಕ್ಸ್ಡ್ ಕಾಂಪೋಸಿಷನ್. ಇಲ್ಲಿ ಫಿಕ್ಸ್ಡ್ ಕಾಂಪೋಸಿಷನ್ ಎಷ್ಟು? 1:1 ಕಾಂಪೋಸಿಷನ್ ಇದೆ. ಇಲ್ಲೂ ಎಷ್ಟಿದೆ? 1:1 ಇದೆ. ಇಲ್ಲಿ ಎಷ್ಟಿದೆ? 2:1 ಇದೆ. ಅಂದರೆ ಇಟ್ಸ್ ಎ ಫಿಕ್ಸ್ಡ್ ಕಾಂಪೋಸಿಷನ್.
ಆಫ್ ಸಿಂಗಲ್ ಕಾಂಪೋನೆಂಟ್. ಇಂಥ ಸಿಂಗಲ್ ಕಾಂಪೋನೆಂಟ್ ಆದಂಥ ಸಬ್ಸ್ಟೆನ್ಸ್ ಅಂತೀವಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತೀವಿ. ಎಕ್ಸಾಂಪಲ್ಗೆ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ಈಗ ಈ ಪ್ಯೂರ್ ಸಬ್ಸ್ಟೆನ್ಸ್ 2 ಟೈಪ್ಸ್ ಇದೆ. ಪ್ಯೂರ್ ಸಬ್ಸ್ಟೆನ್ಸಲ್ಲೇ 2 ಟೈಪ್ಸ್ ಇದೆ. ಒಂದು ಎಲಿಮೆಂಟ್, ಒಂದು ಎಲಿಮೆಂಟು, ಇನ್ನೊಂದು ಕಾಂಪೌಂಡ್. ಪ್ಯೂರ್ ಸಬ್ಸ್ಟೆನ್ಸಲ್ಲೇ 2 ಟೈಪು, ಒಂದು ಎಲಿಮೆಂಟ್, ಇನ್ನೊಂದು ಕಾಂಪೌಂಡ್. ದೆನ್ ಸರ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟು? ಎಲಿಮೆಂಟ್ ಅಂದರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಪಾರ್ಟಿಕಲ್. ಎಲಿಮೆಂಟ್ ಅಂದರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಪಾರ್ಟಿಕಲ್. ಸರ್ ಅರ್ಥ ಆಗಲಿಲ್ಲ ನೋಡಿ. ಐರನ್ ಅಂತ ತಗೊಂಡ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಪಾರ್ಟಿಕಲ್. ಆರ್ ಗೆಟಿಂಗ್ ಮೈ ಪಾಯಿಂಟ್? ಅಲ್ಯೂಮಿನಿಯಂ ಅಂತ ತಗೊಂಡ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಪಾರ್ಟಿಕಲ್. ಕಾಪರ್ ಅಂತ ತಗೊಂಡ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಪಾರ್ಟಿಕಲ್. H2 ಇಟ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ 1 ಟೈಪ್ ಆಫ್ ಪಾರ್ಟಿಕಲ್. ಒನ್ ಟೈಪ್. ಇವೆಲ್ಲವೂ 1 ಟೈಪ್ ಆಫ್ ಪಾರ್ಟಿಕಲ್ಸಿಂದ ಆಗಿರ್ತವೆ. ಎಲಿಮೆಂಟ್ ಅಂದರೆ ದೇ ಆರ್ ಮೇಡ್ ಅಪ್ ಆಫ್ 1 ಟೈಪ್ ಆಫ್ ಎ ಪಾರ್ಟಿಕಲ್. ಐದರ್ ದೇ ಆರ್ ಇನ್ ಅಟಾಮಿಕ್ ಸ್ಟೇಟ್ ಆರ್ ಇನ್ ಎ ಮಾಲಿಕ್ಯೂಲ್ ಸ್ಟೇಟ್. ಅಟಾಮಿಕ್ ಅಂದರೆ ಒಂದೊಂದು ಇದ್ರೆ ಅಟಾಮಿಕ್ ಸ್ಟೇಟು. ಮಾಲಿಕ್ಯೂಲ್ ಅಂದರೆ ಒಂದಕ್ಕಿಂತ ಹೆಚ್ಚಿದ್ರೆ ಅದನ್ನೇನಂತೀವಿ ಮಾಲಿಕ್ಯೂಲ್ ಅಂತೀವಿ. ಇಲ್ಲಿ ಬಟ್ ಮಾಲಿಕ್ಯೂಲಲ್ಲಿ 2 ಒಂದೇ ಥರದಾಗಿದ್ದಾವೆ, ಸೇಮ್ ಟೈಪ್ ಪಾರ್ಟಿಕಲ್ ಇದೆ. ದೇರ್ಫೋರ್ ದೇ ಬಿಲಾಂಗ್ಸ್ ಟು ಎಲಿಮೆಂಟ್. ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ಎಲಿಮೆಂಟ್ ಅಂದರೆ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ 1 ಟೈಪ್ ಆಫ್ ಎ ಪಾರ್ಟಿಕಲ್. ಒಂದೇ ಒಂದು ಟೈಪ್ ಪಾರ್ಟಿಕಲಿಂದ ಆಗಿರ್ತವೆ. ಅಂಥವನ್ನೇನಂತೀವಿ ಎಲಿಮೆಂಟ್ ಅಂತೀವಿ. ಅವು ಅಟಾಮಿಕ್ ಸ್ಟೇಟಲ್ಲಾರ ಇರ್ಬೋದು, ಮಾಲಿಕ್ಯೂಲ್ ಸ್ಟೇಟಲ್ಲಾರ ಇರ್ಬೋದು. ಇವೆಲ್ಲ ಅಟಾಮಿಕ್ ಸ್ಟೇಟಲ್ಲಿ ಇರ್ತಕ್ಕಂಥವು ನೋಡಿ, ಇವೆಲ್ಲ ಮಾಲಿಕ್ಯೂಲ್ ಸ್ಟೇಟಲ್ಲಿ ಇರ್ತವೆ. ಅದೇ H2O ತೊಗೊಂಡು ಅನ್ಕೊಳ್ಳಿ, ದಿಸ್ ಇಸ್ ನಾಟ್ ಅನ್ ಎಲಿಮೆಂಟ್. H2O ಎಲಿಮೆಂಟಲ್ಲಿ ಯಾಕೆ? ಇಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಇದೆ. ಬಟ್ ಇಟ್ಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಇದು ಪ್ಯೂರ್ ಸಬ್ಸ್ಟೆನ್ಸೇ, ಬಟ್ ಎಲಿಮೆಂಟ್ ಅಲ್ಲ. ಎಲಿಮೆಂಟ್ ಅನ್ಬೇಕು ಅಂದರೆ ಒಂದೇ ಒಂದು ಟೈಪಿಂದ ಆಗಿರಬೇಕು. ನೋಡಿ, ದೀಸ್ ಆರ್ ಆಲ್ ಮೇಡ್ ಅಪ್ ಆಫ್ 1 ಟೈಪ್. ಐರನ್ನೇ ಒಂದೇ ಟೈಪು, ಅಲ್ಯೂಮಿನಿಯಂ 1 ಟೈಪು, ಹೈಡ್ರೋಜನ್ನು 2 ಇದ್ರೂ ಒಂದೇ ಟೈಪು, ಆಕ್ಸಿಜನ್ ಅಷ್ಟೇ 2 ಇದ್ರೂ ಒಂದೇ ಟೈಪು, ನೈಟ್ರೋಜನ್ ಅಷ್ಟೇ 2 ಇದ್ರೂ ಒಂದೇ ಟೈಪ್. ದೇ ಆರ್ ಆಲ್ ಬಿಲಾಂಗ್ಸ್ ಟು ಎಲಿಮೆಂಟ್. Element means they are made up of 1 type of a particle. Either they are in atomic state or they are in molecular state. Okay, these are the examples. Then compound ಬಂದರೆ ಇದರ ಆಪೋಸಿಟ್ ಅಷ್ಟೇ. ಈಗ H2O is an example for compound. They are made up of 2 or more different atoms. They are made up of 2 or more different atoms. For example, H2O, NH3. Are you getting my point? H2S, H2SO4, HCl. These are all compounds because they are made up of different atoms indaಗಿದೆ. But these are made up of 1 type of compound. 1 type of a particle, but these are made up of different types of particles. Therefore, they are called compound. Okay, and this is the difference between element and compound. Then, if you come to pure substance, ಈ pure substance ನಾವು ಸಿಂಪಲ್ ಮೆಥಡ್ಸ್ ಇಂದ ಸಪರೇಷನ್ ಮಾಡೋಕ್ಕಲ್ಲ. ಆಗಲೇ ಹೇಳಿದೆ, ಎವಾಪರೇಷನ್ನು, ಬಾಯ್ಲ್ ಮಾಡಿ, ಡಿಸ್ಟಿಲೇಷನ್ ಮಾಡಿ, ಈ ಥರ ಸಿಂಪಲ್ ಅಥವಾ ಫಿಲ್ಟ್ರೇಷನ್ ಮಾಡಿ ಈ ಥರ ಮಾಡಿಬಿಟ್ಟು ನಾವು ಇವನ್ನ ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಇಲ್ಲಿ H ಮತ್ತು O ಸಪ್ರೇಟ್ ಮಾಡೋಕ್ಕಾಗಲ್ಲ ಬಾಯ್ಲ್ ಮಾಡಿ, ಅಥವಾ ಫಿಲ್ಟರ್ ಮಾಡಿ ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಅವ್ರು ಗೆಟಿಂಗ್ ಮೈ ಪಾಯಿಂಟ್? ಸೆಕೆಂಡ್ ಒನ್ ಮಿಕ್ಸ್ಚರ್ ಅಂತ ಹೆಸರು ಹೇಳ್ತಾ ಇದೆ. ಏನು ಮಿಕ್ಸ್ಚರು? These are made up of 2 or more different compounds with different ಅಥವಾ with any ratio. ಅಲ್ಲೇನು ಫಿಕ್ಸ್ಡ್ ಕಾಂಪೋಸಿಷನ್ ಅಂತ ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಹೇಳಿದೆ. ಇಲ್ಲಿ ಕಾಂಪೋಸಿಷನ್ ಫಿಕ್ಸ್ ಇರಲ್ಲ, ಎಷ್ಟೆಷ್ಟು ಬೇಕಾದ್ರೂ ಚೇಂಜ್ ಆಗಿರ್ಬೋದು. ದೀಸ್ ಆರ್ ಮೇಡ್ ಅಪ್ ಆಫ್ 2 or more different compounds with any ratio ಅಥವಾ ಎನಿ ಕಾಂಪೋಸಿಷನ್. ಎಕ್ಸಾಂಪಲಿಗೆ ಬಂದರೆ, ಫಾರ್ ಎಕ್ಸಾಂಪಲ್ ಸಾಲ್ಟ್ ಆ್ಯಂಡ್ ಶುಗರ್. ಸಾಲ್ಟ್ ಮತ್ತು ಶುಗರ್ನ ಮಿಕ್ಸ್ ಮಾಡಿದ್ದೀನಿ. ಅಂತಂದರೆ ಇವು ಎಷ್ಟೆಷ್ಟು ಬೇಕಾದ್ರೂ ಹಾಕ್ಕೋಬೋದು. 1 ಸ್ಪೂನ್ ಸಾಲ್ಟ್ ಹಾಕ್ಬೋದು, 2 ಸ್ಪೂನ್ ಶುಗರ್ ಹಾಕ್ಬೋದು, ಅಥವಾ 1 ಸ್ಪೂನ್ ಶುಗರ್ ಹಾಕ್ಬೋದು, 2 ಸ್ಪೂನ್ ಸಾಲ್ಟ್ ಹಾಕ್ಬೋದು. ಎನಿ ಕಂಪೋಸಿಷನಲ್ಲಿ ಮಿಕ್ಸ್ ಮಾಡಿ ಬರ್ಬೋದು. ದೇರ್ಫೋರ್ ದಟ್ಸ್ ಎ ಮಿಕ್ಸ್ಚರ್. ಅಥವಾ ಸಾಲ್ಟ್ ಆ್ಯಂಡ್ ವಾಟರ್, ಸಾಲ್ಟ್ ಸೊಲ್ಯೂಷನ್ ಅಂತೀವಿ. ಸಾಲ್ಟ್ ಅಂದರೆ ಸಾಲ್ಟ್ ಸೊಲ್ಯೂಷನ್. ಶುಗರ್ ಆ್ಯಂಡ್ ವಾಟರ್, ಶುಗರ್ ಸೊಲ್ಯೂಷನ್. ದೆನ್ ಸ್ಯಾಂಡ್ ಆ್ಯಂಡ್ ವಾಟರ್. These are all the mixtures because they can be mixed in any proportion or in any ratio and with any ratio, and we are mixing 2 or more different compounds. If for example ಕಾಫಿಗೆ ಬಂದರೆ ಮನೇಲಿ ಕಾಫಿ ಮಾಡ್ತೀವಿ, ಹಾಲು, ಕಾಫಿ ಪುಡಿ, ಸಕ್ಕರೆ ಎಷ್ಟೊಂದು ಮಿಕ್ಸ್ ಮಾಡಿರ್ತೀವಿ.
ದೆನ್ ಇಟ್ಸ್ ಎ ಮಿಕ್ಸ್ಚರ್. ಯಾವ್ಯಾವ ಪ್ರಪೋರ್ಷನಲ್ಲಿ ಬೇಕಾದ್ರೂ ಹಾಕ್ಬೋದು. ಹಾಲು ಜಾಸ್ತಿ ಹಾಕಿ ಕಡಿಮೆ ಸಕ್ಕರೆ ಹಾಕ್ಬೋದು, ಕಡಿಮೆ ಕಾಫಿ ಪುಡಿ ಹಾಕ್ಬೋದು, ಅಥವಾ ಕಾಫಿ ಪುಡಿ ಜಾಸ್ತಿ ಹಾಕಿ ಸಕ್ಕರೆನೂ ಜಾಸ್ತಿ ಹಾಕಿ ಹಾಲನ್ನೇ ಕಡಿಮೆ ಹಾಕ್ಬೋದು. ನೀವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು, ಬಟ್ ದ ಡಿಪೆಂಡ್ಸ್ ಆನ್ ಟೇಸ್ಟ್. ಓಕೆ. ದೆನ್ ಇಲ್ಲಿ ಮಿಕ್ಸ್ಚರಿಗೆ ಬಂದರೆ ಈ ಥರ 2 or more ಡಿಫ್ರೆಂಟ್ ಕಾಂಪೋನೆಂಟ್ಸ್ನ ಎನಿ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿದಾಗ ಬರ್ತಕ್ಕಂಥದ್ದು ಏನಂತೀವಿ? ಮಿಕ್ಸ್ಚರ್ ಅಂತೀವಿ. ದೆನ್ ಅಗೇನ್ ಇನ್ ಮಿಕ್ಸ್ಚರ್ ಆಫ್ ದೇರ್ ಆರ್ 2 types. ಮಿಕ್ಸ್ಚರಲ್ಲಿ 2 ಟೈಪ್ ಇದೆ. One is homogeneous mixture. Homogeneous mixture. Homogeneous mixture. Another one is heterogeneous mixture. Homogeneous mixture and heterogeneous mixture. If you come to homogeneous mixture ಅಂದ್ರೆ ಏನು ಸರ್? ನಾನು ನಿಮಗೆ 2 ಕಂಟೈನರ್ ತಗೋತೀನಿ. ಐ ಆಮ್ ಚೂಸಿಂಗ್ 2 ಕಂಟೈನರ್ಸ್. ವಾಟರ್ ತೊಗೊಂಡಿದ್ದೀನಿ. ಅದರೊಳಗಡೆ ಇವಾಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಅದರೊಳಗಡೆ ಸಾಲ್ಟ್ ಹಾಕ್ಬಿಟ್ಟು ಡಿಸಾಲ್ವ್ ಮಾಡ್ತೀನಿ. ಸಾಲ್ಟ್ ಹಾಕಿ ಡಿಸಾಲ್ವ್ ಮಾಡಿದ್ರೆ ದೆನ್ ದಿಸ್ ಇಸ್ ಎ ಮಿಕ್ಸ್ಚರ್. ಈಗ ಬಿಕಾಸ್ 2 ಕಾಂಪೋನೆಂಟ್ ಮಿಕ್ಸ್ ಮಾಡಿದ್ದೀವಿ, ಮಿಕ್ಸ್ಚರ್ ಆಯಿತು. ಆ್ಯಂಡ್ ಸಾಲ್ಟ್ ಇದರೊಳಗಡೆ ಡಿಸಾಲ್ವ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಈ ನೀರೊಳಗಡೆ ನಾನು ಸ್ಯಾಂಡ್ ಹಾಕ್ತಾಯಿದ್ದೀನಿ. ಸ್ಯಾಂಡ್ ಅಂದರೆ ಮರಳನ್ನ ಹಾಕ್ತಾಯಿದ್ದೀನಿ. ಈಗ ಮರಳು ಹಾಕಿದ್ದೀನಿ ಅಂತಂದರೆ ಅದು ಎಲ್ಲ ನೀರಿನಲ್ಲಿ ಕರಗುತ್ತಾ? ಮರಳು ಇಲ್ಲ, ಏನಾಗುತ್ತೆ? ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಬಟ್ ಇಲ್ಲಿ ಸಾಲ್ಟ್ ಸಂಪೂರ್ಣ ಡಿಸಾಲ್ವ್ ಆಗುತ್ತೆ ಯೂನಿಫಾರ್ಮ್ ಆಗಿ ಥ್ರೂಔಟ್ ದ, ಇದೊಂದು ಸಿಸ್ಟಮ್ ಅಂತ ತೊಗೊಂಡ್ರೆ ಥ್ರೂಔಟ್ ದ ಸಿಸ್ಟಮ್ ಯೂನಿಫಾರ್ಮ್ ಆಗಿ ಡಿಸಾಲ್ವ್ ಆಗಿರುತ್ತೆ. ಬಟ್ ಇಲ್ಲಿ ನೀವು ಸ್ಯಾಂಡ್ ಹಾಕಿದ್ರೆ ಅಗೇನ್ ಸ್ಯಾಂಡ್ ಆಗ್ತಾ ಇದೆ ಅಂದರೆ ವಾಟರ್ ಒಳಗಡೆ ಅಗೇನ್ ದಟ್ ಇಸ್ ಆಲ್ಸೋ ಮಿಕ್ಸ್ಚರ್, ಅದು ಮಿಕ್ಸ್ಚರೇ. ಬಟ್ ಇಲ್ಲೇನಪ್ಪ ಅಂತಂದರೆ ಅದು ಡಿಸಾಲ್ವ್ ಆಗಲ್ಲ, ಹೋಗಿ ಕೆಳಗಡೆ ಸೆಟ್ಲ್ ಆಗಿಬಿಡುತ್ತೆ ಬಾಟಮಲ್ಲಿ ಸೆಟ್ಲ್ ಆಯಿತು ಅಂತಂದರೆ ಇವಾಗ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಅಂತಂದರೆ here the components are distributed uniformly. ಅಂದರೆ ಇಲ್ಲಿ ಎಷ್ಟು ಶುಗರು ಎಷ್ಟು ಸಾಲ್ಟ್ ಮತ್ತು ವಾಟರ್ ಇರುತ್ತೋ ಇಲ್ಲೂ ಅಷ್ಟೇ ಸಾಲ್ಟ್ ಮತ್ತು ವಾಟರ್ ಇರುತ್ತೆ, ಇಲ್ಲೂ ಅಷ್ಟೇ ಸಾಲ್ಟ್ ಮತ್ತು ವಾಟರ್ ಇರುತ್ತೆ, ಇಲ್ಲೂ ಅಷ್ಟೇ ಸಾಲ್ಟ್ ಮತ್ತು ವಾಟರ್ ಇರುತ್ತೆ, ಇಲ್ಲೂ ಅಷ್ಟೇ ಸಾಲ್ಟ್ ಮತ್ತು ವಾಟರ್ ಇರುತ್ತೆ. ಐ ಮೀನ್ ಥ್ರೂಔಟ್ ದ ಸಿಸ್ಟಮ್ ದ ಕಾಂಪೋನೆಂಟ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಏನು ಸಿಸ್ಟಮ್ ಇದೆ ಆ ಫುಲ್ ಸಿಸ್ಟಮಲ್ಲಿ 2 ಕಾಂಪೋನೆಂಟ್ಗಳು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ, ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಬಟ್ ಅದೇ ಇಲ್ಲಿ ನೋಡಿ, ಸ್ಯಾಂಡ್ ಈಸ್ ಮೋರ್, ಸ್ಯಾಂಡ್ ಜಾಸ್ತಿ, ವಾಟರ್ ಏನಿದೆ ಕಡಿಮೆ ಇದೆ. ಇಲ್ಲಿ ವಾಟರ್ ಜಾಸ್ತಿ, ಸ್ಯಾಂಡ್ ಕಡಿಮೆ. ಇಲ್ಲಿ ವಾಟರು ಕಮ್ಮಿ, ಸ್ಯಾಂಡು ಕಮ್ಮಿ. ಡಿಫ್ರೆಂಟ್ ಪೊಸಿಷನಲ್ಲಿ ಡಿಫ್ರೆಂಟ್ ಕಾಂಪೋಸಿಷನ್ ಇದೆ ಇಲ್ಲಿ ಈ ಸಿಸ್ಟಮಲ್ಲಿ. ಬಟ್ ಈ ಸಿಸ್ಟಮಲ್ಲಿ ಎಲ್ಲ ಪೊಸಿಷನಲ್ಲೂ ಕಾಂಪೋಸಿಷನ್ ಏನಿದೆ ಸೇಮ್ ಇದೆ. ಐ ಮೀನ್ ಇಲ್ಲಿ ದ ಕಾಂಪೋನೆಂಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂಔಟ್ ದ ಸಿಸ್ಟಮ್. ಐ ಮೀನ್ ದೇ ಮಿಕ್ಸ್ ಟುಗೆದರ್. ಬಟ್ ಹಿಯರ್ ದ ಕಾಂಪೋನೆಂಟ್ಸ್ ಆರ್ ನಾಟ್ ಮಿಕ್ಸ್ಡ್ ಟುಗೆದರ್. ಐ ಮೀನ್ ದೇ ಡು ನಾಟ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂಔಟ್ ದ ಸಿಸ್ಟಮ್. Therefore, this system is called homogeneous system and this system is called heterogeneous system. Homogeneous means here the components mixed together and the composition of the components are same throughout the system. I mean they distributed uniformly throughout the system. Then if you come to heterogeneous, they do not mix each other and they do not distributed uniformly throughout the system. I mean the composition is not same throughout the system. And that's an example for ಅದಕ್ಕೆ heterogeneous. I mean ಈಗ homogeneous ಯಾವೆಲ್ಲ ಎಕ್ಸಾಂಪಲ್ ಅಂದರೆ salt solution is an example for homogeneous, sugar solution is an example for homogeneous. Getting my point? Then heterogeneous ಅಂದರೆ ಸಾಲ್ಟು ಮತ್ತು ಶುಗರ್ ಎರಡು ನೀಟಾಗಿ ಮಿಕ್ಸ್ ಆಗಲ್ಲ, ಒಂದು ಶುಗರ್ ಜಾಸ್ತಿ ಇರುತ್ತೆ, ಒಂದು ಸಾಲ್ಟ್ಸ್ ಇರುತ್ತೆ. ದೆನ್ ಸ್ಯಾಂಡ್ ಮತ್ತು ವಾಟರ್. Are getting my point? Then salt ಮತ್ತು sand, sugar ಮತ್ತು sand, they are all example for heterogeneous. And these are the 2 types of matter. I mean 2 types of mixture. Okay? And these are the 2 types of matter. ಅದರಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಬಂದರೆ ಎಲಿಮೆಂಟು ಕಾಂಪೌಂಡ್ 2 ಟೈಪ್ ಬರುತ್ತೆ. ದೆನ್ ಮಿಕ್ಸ್ಚರಿಗೆ ಬಂದರೆ 2 ಟೈಪ್, ಒಂದು ಹೋಮೋಜಿನಿಯಸ್ ಇನ್ನೊಂದು ಹೆಟ್ರೋಜಿನಿಯಸ್. ಓಕೆ.